ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆಟ್ಸ್ ಲೋಕ ಬೈ ಧನುಷ್. ನೋಡ್ತಾ ಇದ್ದೀರಾ, ಎಸ್, ಸೈಂಟ್ ಬರ್ನಾರ್ಡ್ ಪಪ್ಪಿ ಅವೈಲೇಬಲ್ ಇದೆ ಇವತ್ತು ನನ್ನ ಸ್ಟೋರಲ್ಲಿ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸೋಣ ಅಂತ. ಸೊ ನೋಡ್ತಾ ಇರ್ಬೋದು, ಒಂದು ಜೈಂಟ್ ಸೈಜ್, ಒಂದು ಒಳ್ಳೆ ಕ್ವಾಲಿಟಿಯ ಸೈಂಟ್ ಬರ್ನಾರ್ಡ್ ನೋಡ್ತಾ ಇರ್ಬೋದು ಸೈಜು. ಸೊ ಇದ್ರ ಏಜು, ಇದ್ರ ಪೇರೆಂಟ್ಸು, ಇದು KCA ಇದೆಯಾ ಇಲ್ವಾ, ಸೊ ಏನು ಫೀಡಿಂಗು ಎಲ್ಲ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಸ್, ನೀವೇನು ನೋಡ್ತಾ ಇದ್ದೀರಾ, ಸೈಂಟ್ ಬರ್ನಾರ್ಡ್ ಮೇಲ್ ಪಪ್ಪಿ, ಫೀಮೇಲ್ ಪಪ್ಪಿ ಅವೈಲಬಲ್ ಇಲ್ಲ. ಸೊ ಮೇಲ್ ಪಪ್ಪಿ ಅವೈಲಬಲ್ ಇದೆ. ಒಂದು ಒಳ್ಳೆ ಕ್ವಾಲಿಟಿ, ಒಳ್ಳೆ ಮಾರ್ಕಿಂಗ್ ಅಂತ ಹೇಳ್ಬೋದು. ಕಣ್ಣು ನೋಡ್ಬೋದು, ಪರ್ಫೆಕ್ಟ್ ಮಾರ್ಕಿಂಗ್ ಇದೆ. ಎಸ್, ಒಂದು 2-3 ಬ್ಲ್ಯಾಕ್ ಡಾಟ್ಸ್ ಇದೆ. ಎಸ್, ಅದು ಬಿಟ್ಟು ಮರಿ ಸೂಪರ್ ಕ್ವಾಲಿಟಿ. ಕಲರ್ ನೋಡ್ತಾ, ಗ್ರೋತ್ ನೋಡ್ತಾ ಇರ್ಬೋದು ನೀವು. ಗ್ರೋತ್ ಹೆಂಗಿದೆ ಅಂದರೆ ಎಕ್ಸ್ಟ್ರಾರ್ಡಿನರಿ ಗ್ರೋತ್ ನೋಡಿ. ಸೊ ಮುಖದಲ್ಲಿ ತಿರ್ಗ್ಸೋಕ್ಕಾಗಲ್ಲ. ಸೊ ನೋಡ್ತಾ ಇರ್ಬೋದು, ಒಳ್ಳೆ ಕ್ವಾಲಿಟಿಯ ಗ್ರೋತು ಈ ಪಪ್ಪಿಲಿ ಇದೆ. ಸೊ ಅಟ್ ಪ್ರೆಸೆಂಟ್ ಈ ಪಪ್ಪಿಗೆ ವ್ಯಾಕ್ಸಿನೇಷನ್ ಆಗಿದೆ ಆಲ್ರೆಡಿ. ಸೊ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ನಿಮಗೊಂದು ಅಂದಾಜು ಬಂದ್ಬಿಟ್ಟಿರುತ್ತೆ ಐಡಿಯಾ. ಸೊ ಈ ಪಪ್ಪಿಗೆ ಏಜು 68 ಡೇಸ್, ಸೊ 68 ದಿವಸ. ಸೊ ನಿಯರ್ಲಿ 2 ಮಂತ್ಸ್ ಅಂತಲೇ ಹೇಳ್ಬೋದು. ಸೊ 2 ಮಂತ್ಸ್ಗೆ ನೀವು ಕ್ವಾಲಿಟಿ ಮತ್ತು ಗ್ರೋತ್ ನೋಡ್ತಾ ಇರ್ಬೋದು ಹೆಂಗಿದೆ. ಸೊ ಎಸ್, ಒಂದು ಔಟ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು. 68 ಡೇಸ್ಗೆ ಫಸ್ಟ್ ವ್ಯಾಕ್ಸಿನ್ ಕೂಡ ಅವೈಲಬಲ್ ಆಗಿದೆ. ಸೊ ಫಸ್ಟ್ ವ್ಯಾಕ್ಸಿನ್ ಆಗಿದೆ. ಸೊ ಎಸ್, ನೆಕ್ಸ್ಟ್ ವ್ಯಾಕ್ಸಿನ್ ಡ್ಯೂ ನಿಮಗೆ ಇನ್ನು 10 ಡೇಸಲ್ಲಿ ಅವೈಲಬಲ್ ಆಗುತ್ತೆ. 10 ಡೇಸಲ್ಲಿ ಡ್ಯೂ ಇದೆ. ಸೊ ನೆಕ್ಸ್ಟ್ ಆಗುತ್ತೆ. ಸೊ ಅದು ಬಿಟ್ಟು ಬೈಟ್ ಬಂದೇ ನೋಡ್ತಾ ಇರ್ಬೋದು, ಕರೆಕ್ಟಾಗಿದೆ, ಪರ್ಫೆಕ್ಟ್. ಸೊ ಆ್ಯಕ್ಟಿವ್ ಪ್ರಶ್ನೆ ಬಂದೇ ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದೆ. ಅಟ್ ಪ್ರೆಸೆಂಟ್ ರಾಯಲ್ ಕೆನಿನ್ ಸೆಲ್ಫ್ ಫೀಡಿಂಗಲ್ಲಿದೆ. ಸೊ ಪಪ್ಪಿ ರಾಯಲ್ ಕೆನಿನ್ ಸೆಲ್ಫ್ ಫೀಡ್ ಅವನೇ ತಿಂತಾನೆ. ಸೊ ಫೋರ್ಸ್ ಫೀಡ್ ಏನಿಲ್ಲ, ಸೆಲ್ಫ್ ಫೀಡಿಂಗ್ ಅದಾಗದೆ ತೊಗೊಳುತ್ತೆ. ಎಸ್, ಅದು ಬಿಟ್ಟು ಬೇರೆ ಈ ಪಪ್ಪಿಯ KCA ಅವೈಲಬಲ್ ಇದೆಯಾ ಇಲ್ವಾ? ಎಸ್, KCA ಪಪ್ಪಿ, KCA ಪೇಪರ್ ಅವೈಲಬಲ್ ಇದೆ. ಸೊ ಈ ಕ್ವಾಲಿಟಿ ನೋಡ್ತಾ ಇರ್ಬೋದು. ಸೊ ಹಿಂಗಿದೆ ಕ್ವಾಲಿಟಿ ಅಂದರೆ ಇದ್ರ ಅಪ್ಪ ಅಮ್ಮನೂ ಸೊ ಹೆವಿ ಕ್ವಾಲಿಟಿನೇ. ಸೊ ಎಸ್, ಇದು ಅಪ್ಪ ಅಮ್ಮ ಎರಡದು ವೀಡಿಯೋ ಕೂಡ ಅವೈಲಬಲ್ ಇದೆ. ಸೊ ಬೇಕು ಅಂದರೆ ಎಸ್, ಡೆಫಿನೆಟಾಗಿ ನಾವು ಪೇರೆಂಟ್ಸ್ ವೀಡಿಯೋನ ಕಳಿಸ್ಕೊಡ್ತೀವಿ. ಸೊ ಒಂದೊಂದಕ್ಕೆ ಪೇರೆಂಟ್ಸ್ ವೀಡಿಯೋ ಇರಲ್ಲ. ಸೊ ಇದಕ್ಕೆ ಪೇರೆಂಟ್ಸ್ ವೀಡಿಯೋ ಅವೈಲಬಲ್ ಇದೆ. ಸೊ ಕ್ವಾಲಿಟಿ ನೋಡ್ತಿದ್ದಂಗೆ ಇದ್ರ ಅಪ್ಪ ಅಂತೂ ಹೆವಿ ಸೈಜು, ಯೂತ್ ಸೈಜು. ಸೊ ಇದು ಅಪ್ಪಂದು ಸಪ್ರೇಟ್ KCA ಪೇಪರ್ಸು ಇದೆ, ಅಪ್ಪನ ವೀಡಿಯೋ ಇದೆ. ಸೊ ಪಪ್ಪಿ ಓಕೆ ಆಯಿತು ಅಂದರೆ ನೀವು ಫಾದರ್ ವೀಡಿಯೋ ಕೇಳ್ಬೋದು. ಎಸ್, ಅದು ಬಿಟ್ಟು ಸೈಂಟ್ ಬರ್ನಾರ್ಡ್ ಒಂದು ಹ್ಯೂಜ್ ಡಾಗ್, ಒಂದು ಜೈಂಟ್ ಬ್ರೀಡ್ಗೆ ಕ್ಲಾಸಿಫೈ ಅಂತ ಡಾಗು. ಸೊ ನನ್ನ ಫೋಟೋಲ್ಲಿ ನೋಡ್ಬೋದು, ಅದು ನನ್ನದೇ ಅದು. ಸೊ ಅದು ಫೀಮೇಲ್ ಆಗಿರುತ್ತೆ. ಸೊ ಇದು ಕ್ರೇಜಿ, ಇದೇನು ಬರುತ್ತೆ ಅಂದರೆ ಈ ಜೈಂಟ್ ಲವರ್ಸ್ ಸಪ್ರೇಟ್ ಕ್ರೇಜಿ ಆಗಿರ್ತಾರೆ. ಸೊ ಹೆಂಗೆ ಅಂದರೆ, ಸೊ ನನಗೆ ಏನೇ ಮಾಡೋದು ಜೈಂಟೆ. ಎಕ್ಸಾಂಪಲ್ ಈ ಸೈಂಟ್ ಬರ್ನಾರ್ಡು, ಗ್ರೇಟ್ ಡೇನು, ಸೊ ಆ ಥರ ಹ್ಯೂಜ್ ಬ್ರೀಡ್ಸ್ಗೆ ಕ್ರೇಜ್ ಇರೋರು ಯಾವತ್ತಿದ್ರು ಈ ಥರ ಪಪ್ಪೀಸ್ನ ಪ್ರಿಫರ್ ಮಾಡ್ತಾರೆ. ಸೊ ಯೂಜ್ ಆಗಿ ಬರೋ ಥರ. ಸೊ ಇದೆಲ್ಲ ನೀವು ಮರಿಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಬರುತ್ತೆ. ಸೊ ದೊಡ್ಡದಾಗ್ತಿದ್ದಂಗೆ ಹಂಗೆ ಯೂಜ್ ಆಗಿ ಬರುತ್ತೆ. ಸೊ ಅದ್ರ ಬಗ್ಗೆ ಐಡಿಯಾ ಇರೋರು ಮಾತ್ರ ತೊಗೊಳಕ್ಕಾಗೋದು. ಎಸ್, ಹಂಗೆ ಫಸ್ಟ್ ಟೈಮ್ ಓನರ್ಸು ಈ ಪಪ್ಪಿನ ಸಾಕ್ತಾರೆ. ಸೊ ನೋಡ್ತಾ ಇರ್ಬೋದು ಹಿಂಗೆ ಕೂತಿದ್ದಾರೆ. ಫಸ್ಟ್ ಟೈಮ್ ಓನರ್ಸ್ ಈ ಪಪ್ಪಿನ ಸಾಕ್ಬೋದು ಅಂತ. ಎಸ್, ಡೆಫಿನೆಟಾಗಿ ಸಾಕ್ಬೋದು. ಸೊ ಎಸ್, ಫೀಡಿಂಗ್ ಡೆಫಿನೆಟಾಗಿ ನಾನು ಹೇಳ್ತೀನಿ. ಸೊ ಆ ಫೀಡಿಂಗ್ ಒಂದು ಮೇಂಟೈನ್ ಮಾಡಿದ್ರೆ ನೀವು ಪಪ್ಪಿ ಅದೇನು ತುಂಬ ಕೇರ್ ತೊಗೊಳ್ಳೋಂಥದ್ದಿಂದ. ಎಸ್, ಫೀಡಿಂಗ್ ಸ್ವಲ್ಪ ಅಲ್ಲ ಜಾಸ್ತಿನೇ ತೊಗೊಳುತ್ತೆ. ಸೊ ಹಾಗಾಗಿ ಎಸ್, ಈ ಪಪ್ಪಿ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಒಂದು ಸ್ಟೋರ್ಗೆ ಬರ್ಬೋದು, ಸ್ಟೋರ್ಗೂ ಬಂದು ವಿಸಿಟ್ ಮಾಡ್ಬೋದು. ಇಲ್ಲಾಂದರೆ ಟ್ರಾನ್ಸ್ಪೋರ್ಟೇಷನ್ ಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಅವೈಲಬಲ್ ಇದೆ. ಸೊ ಅದು ನೀವು ಸೇಫಾಗಿ ನಿಮ್ಮ ಕೈಗೆ ಪಪ್ಪಿ ರೀಚ್ ಆಗುತ್ತೆ. ಸೊ ಅದು ಬಿಟ್ಟು ಈ ಪಪ್ಪಿಯ ಪ್ರೈಸ್ ನಾನೇನು ಕೋಟ್ ಮಾಡ್ತಾಯಿದ್ದೀನಿ ಅಂದರೆ 35,000, 35,000 ನೋಡ್ತಾ ಇರ್ಬೋದು. 35,000 ವರ್ತಿದೆ ಈ ಪಪ್ಪಿಗೆ. ಸೊ ಒಂದು ಒಳ್ಳೆ ಕ್ವಾಲಿಟಿಯ ಸೈಂಟ್ ಬರ್ನಾರ್ಡ್ ನೋಡ್ತಾ ಇರ್ಬೋದು, ಮೇಲ್ ಪಪ್ಪಿ. ನಿಮಗೂ ಜೈಂಟ್ ಬ್ರೀಡ್ ಒಂದು ಸಾಕಬೇಕು ಅಂತ ಇಷ್ಟ ಇದ್ದರೆ ಈ ನಂಬರ್ಸ್ಗೆ ಈ ನನ್ನ ಪಪ್ಪಿ ನೀವು ಆರಾಮಾಗಿ ತೊಗೋಬೋದು. ಯಾಕಂದರೆ ಜೈಂಟ್ ಲವರ್ಸ್ಗೆ ತುಂಬ ಇಷ್ಟವಾದಂಥ ಬ್ರೀಡ್ ಇದು. ಸೊ ಹೆವಿ ಯೂಜ್ ಫ್ಲಫಿ ಆಗಿ ಬರುತ್ತೆ. ಸೊ ಹೆಂಗೆ ಬರುತ್ತೆ ಅಂದರೆ ನಿಯರ್ಲಿ 100 kgs ಗೇನ್ ಆಗೋ ತಾಕತ್ತು ಈ ಪಪ್ಪಿಗೆ ಇರುತ್ತೆ. ಸೊ ಹಾಗಾಗಿ ಎಷ್ಟು ಹಂಗೆ ಏನು ನೋಡ್ತಾ ಇದ್ರು ಹಂಗೆ ಕ್ಯೂಟಾಗೂ ಇರುತ್ತೆ. ಏನು ಐ ಮೇಂಟೆನೆನ್ಸು, ಆಮೇಲೆ ಹೆಲ್ತ್ ಇಶ್ಯೂಸು ರೆಗ್ಯುಲರ್ ಅಪ್ಸೆಟ್ ಆಗೋದಿರುತ್ತೋ, ಸೊ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಸೊ ಒಂದು ಪಪ್ಪಿ ಸೇಫಾಗಿ ಹಿಂಗಿರುತ್ತೋ ಹಂಗೆ ಇರುತ್ತೆ, ಹೆಲ್ತ್ ಇಶ್ಯೂಸ್ ಎಲ್ಲ ಏನು ಬರಲ್ಲ. ಸೊ ಎಸ್, ಈ ಪಪ್ಪಿ ನಾನು ಕೋಟ್ ಮಾಡ್ತಾ ಇರೋದು 35,000. ಸೊ ನೋಡ್ತಾ ಇರ್ಬೋದು ಕ್ವಾಲಿಟಿ ಹೆಂಗಿದೆ. ಸೊ ಇವಾಗ ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಗೊತ್ತಾಗುತ್ತೆ. ಎಸ್, ಈ ಪಪ್ಪಿ ನೀವು ನೋಡಿದೆ, ನಿಮ್ಮ ಫ್ರೆಂಡ್ಸ್ ಯಾರು ನೋಡ್ತಾ ಇದ್ದರೆ ಸೊ ಈ ಪಪ್ಪಿ ಅವ್ರಿಗೆ ಶೇರ್ ಮಾಡಿ. ಸೊ ಈ ಪಪ್ಪಿ ನನ್ನ ಕೈಲಿದೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಪೆಟ್ಸ್ ಲೋಕ ಬೈ ಧನುಷ್. ಥ್ಯಾಂಕ್ ಯು.